welcome you all to the 21 days emotional healing and self-love challenge. ಇವತ್ತು 19ನೇ ದಿನ ಸೇಫ್ ಫೀಲಿಂಗ್ ತರಿಸುವಂತಹ ಒಂದು ಮೂಮೆಂಟ್ಗೆ ನಾವು ಹೋಗೋಣ. ನಾವು ಏನನ್ನಾದ್ರೂ ಮ್ಯಾನಿಫೆಸ್ಟ್ ಮಾಡ್ಬೇಕು ಅಂದ್ರೆ ಫಿಸಿಕಲಿ ಅಂಡ್ ಮೆಂಟಲಿ ಹೀಲ್ ಆಗೋದು ತುಂಬಾ ಇಂಪಾರ್ಟೆಂಟ್. ಸೊ ಹೀಲಿಂಗ್ ಆಗ್ಬೇಕು ಅಂದ್ರೆ ನಮ್ಮ ಬಾಡಿ ಸೇಫ್ ಅಂತ ಫೀಲ್ ಆಗ್ಬೇಕು. ಯಾವ್ದನ್ನಾದ್ರೂ ಪಡ್ಕೋಬೇಕು ಅಂದ್ರೆ ಅದು ನಮ್ಗೆ ಸೇಫ್ ಅಂತ ಅನ್ಸಿದ್ರೆ ನಾವು ಈಸಿಯಾಗಿ ಪಡ್ಕೊಳಿಕ್ ಸಾಧ್ಯ. ಫಾರ್ ಎಕ್ಸಾಂಪಲ್, ಒಂದ್ ಮಗುಗೆ ಚಾಕ್ಲೇಟ್ ಬೇಕಾಗಿರುತ್ತೆ, ಅವ್ರ ಅಪ್ಪ ಅಮ್ಮನ್ ಕೇಳ್ತದೆ, ಕೊಡಲ್ಲ ಅಂತಾರೆ. ಅದನ್ನ ಒಬ್ಬ ವ್ಯಕ್ತಿ ಕೇಳಿಸ್ಕೊಂಡು ಅಯ್ಯೋ ಪಾಪ ಮಗು ಕೇಳ್ತಾ ಇದೆ ಕೊಡೋಣ ಅಂತ ಹೇಳಿ ಒಂದು ಚಾಕ್ಲೇಟ್ ಅನ್ನ ಕೊಡ್ತಾರೆ. ಆದ್ರೆ ಆ ತಂದೆ ತಾಯಿ ಹೇಳ್ತಾರೆ ಮಗುವಿಗೆ, ನಮ್ಮನ್ನ ಬಿಟ್ಟು ಬೇರೆ ಯಾರ ಹತ್ರನೂ ಚಾಕ್ಲೇಟ್ ತಗೋಬಾರ್ದು, ಅದು ಸೇಫ್ ಅಲ್ಲ ಅಂತ ಹೇಳಿ. ಅವಾಗ ಆ ಮಗು ಏನ್ ಮಾಡ್ತದೆ ಅಂದ್ರೆ ಆ ಚಾಕ್ಲೇಟ್ ಅನ್ನ ರಿಜೆಕ್ಟ್ ಮಾಡ್ತದೆ. ಆದ್ರೆ ಆ ವ್ಯಕ್ತಿಯ ಉದ್ದೇಶ ಮಗುವಿಗೆ ಸಮಾಧಾನವನ್ನ ನೀಡುವುದಾಗಿತ್ತೆ ಹೊರತು ಮೋಸ ಮಾಡೋದಾಗಿರ್ಲಿಲ್ಲ. ಬಟ್ ಬಿಕಾಸ್ ಆಫ್ ಲ್ಯಾಕ್ ಆಫ್ ಫೀಲಿಂಗ್ ಸೇಫ್ ಆ ಮಗು ಅದನ್ನ ರಿಜೆಕ್ಟ್ ಮಾಡ್ತದೆ, ಆ ಮಗುವಿಗೆ ಚಾಕ್ಲೇಟ್ ಸಿಗಲ್ಲ. ಇದೇ ರೀತಿ ನಮ್ಮ ಜೀವನದಲ್ಲೂ ಕೂಡ ಹಲವಾರು ರೀತಿಯಾದಂತಹ ಸಂಗತಿಗಳು ನಡೀತವೆ. ಯಾವಾಗ ನಮ್ಮ ಬಾಡಿ ಯಾವ್ದನ್ನಾದ್ರೂ ರಿಸೀವ್ ಮಾಡ್ಕೊಳ್ಳಿಕ್ಕೆ ಸೇಫ್ ಅಂತ ಫೀಲ್ ಆಗಲ್ವೋ ಅದನ್ನ ನಾವು ಪಡ್ಕೊಳ್ಳೋಕಾಗಲ್ಲ. ಸೊ ಇವತ್ ನಾವೇನ್ ಮಾಡೋಣ, ಯಾವ ವ್ಯಕ್ತಿಯನ್ನ, ಯಾವ ಘಟನೆಯನ್ನ ಅಥವಾ ಏನನ್ನ ನೆನೆಸ್ಕೊಂಡಾಗ ನಾವು ಸೇಫ್ ಫೀಲ್ ಆಗ್ತೀವಿ ಅನ್ನೋದನ್ನ ಬರೆಯೋಣ. ಪ್ಲೀಸ್ ರೈಟ್ ಟುಡೇ. ಪಾಯಿಂಟ್ಸ್ ಅನ್ನ ಲೆಕ್ಕ ಇಡ್ಬೇಡಿ, ಇಷ್ಟು ಪಾಯಿಂಟ್ಸ್ ಅಂತ. ನಿಮ್ಗೆ ಏನ್ ಅನ್ಸುತ್ತೋ, ಯಾವ್ದನ್ನ ನೆನೆಸ್ಕೊಂಡಾಗ ನೀವು ಸೇಫ್ ಫೀಲ್ ಆಗ್ತಿರೋ ಅದನ್ನ ಬರೀತಾ ಹೋಗ್ರಿ. ಇದರಿಂದ ನಿಮ್ಮಲ್ಲಿ ಏನಾಗ್ತದೆ ಅಂತಂದ್ರೆ ಸೇಫ್ ಅನ್ನೋ ಫೀಲಿಂಗ್ ನಿಮ್ಮ ನರಗಳಿಗೆ ಬರ್ತದೆ. ನರಗಳು ಯೂನಿವರ್ಸ್ ಜೊತೆ ಡೈರೆಕ್ಟ್ ಕಾಂಟ್ಯಾಕ್ಟ್ ಹೊಂದಿರ್ತದೆ. ಸೊ ಆ ಫೀಲಿಂಗ್ ಅನ್ನ ನಾವಿವತ್ತು ತುಂಬುವಂತ ಕೆಲಸ ಮಾಡೋಣ. ಪ್ಲೀಸ್ ರೈಟ್ ಅಂಡ್ ಲೆಟ್ ಮಿ ನೋ ಹೂ ಎವರ್ ರೈಟ್ ಅಂಡ್ ಫೆಲ್ಟ್ ಸೇಫ್. ಓಕೆ, ನೆಕ್ಸ್ಟ್ ಟಾಪಿಕ್ ಅಲ್ಲಿ ಮೀಟ್ ಆಗೋಣ. ಬಾಯ್, ಥ್ಯಾಂಕ್ ಯು.